ಬಿಡಿಸುವಾಗ ಒಳ್ಳೆ ಪರಿಮಳ ಬರ್ತಾ ಉಂಟು. ಈಗ ಎಲೆಯಿಂದ ಹೀಗೆ ಚೆನ್ನಾಗಿ ಬಿಟ್ಟು ಬರ್ತದೆ ನೋಡಿ. ಹೊರಗಡೆ ಕೆಂಪು ಕಾಣ್ತಾ ಉಂಟು, ಒಳಗಡೆ ಈ ತರ ಹಲಸಿನ ಹಣ್ಣು ನಾವು ತಿನ್ಬೇಕಾದ್ರೆ ಬಾಯಿಗೆ ಹಾಗೆ ಸಿಗ್ತಾ ಇರ್ತದೆ. ಭಾರಿ ಚಂದ ಕಾಣ್ತದೆ ನೋಡಿ. ಫ್ರೆಂಡ್ಸ್, ಇವತ್ತು ನಾನು ಹಲಸಿನ ಹಣ್ಣಿನ ಗಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿ ಕೊಡ್ತೇನೆ. ಅಂದ್ರೆ ಇವತ್ತು ನಾನು ಮಾಡುವ ಗಟ್ಟಿ ನಾರ್ಮಲ್ ಅಲ್ಲ, ಈ ಅರೆದು ಮಾಡುದೆಲ್ಲ ಅಲ್ಲ. ಈ ಹಲಸಿನ ಹಣ್ಣನ್ನ ಕಟ್ ಮಾಡಿ ಚಿಕ್ಕದಾಗಿ ಪೀಸ್ ಮಾಡಿ ಮಾಡುವಂತಹ ಒಂದು ವಿಭಿನ್ನ ಶೈಲಿಯ ಗಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವಲ್ಲ. ಈ ಮಳೆಗಾಲಕ್ಕಂತೂ ಬಿಸಿ ಬಿಸಿ ಹಲಸಿನ ಹಣ್ಣಿನ ಗಟ್ಟಿ ತಿಂದ್ರೆ ಅದರ ಮಜಾನೇ ಬೇರೆ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಕೈಗೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೇನೆ. ನಂತರ ಈ ತರ ಕಟ್ ಮಾಡುವ. ನೋಡಿ, ನಾನಿಲ್ಲಿ ಬರ್ಕಿ ಹಲಸಿನ ಹಣ್ಣನ್ನ ತಗೊಂಡಿದ್ದೇನೆ. ತುಳುವಾದ್ರೆ ಸ್ವಲ್ಪ ಸ್ಮೂತ್ ಇರ್ತದೆ ನೋಡಿ. ನಮ್ಮ ಇವತ್ತಿನ ರೆಸಿಪಿಗೆ ಈ ತರ ಗಟ್ಟಿ ಸೋಳೆ ಸಿಕ್ಕಿದ್ರೆ ಒಳ್ಳೇದಾಗ್ತದೆ. ಅಂದ್ರೆ ಕಟ್ ಮಾಡಿ ಹಾಕ್ಲಿಕ್ಕಿರೋದು. ಕೈಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ನಮ್ಗೆ ಕೈಗೆ ಅಂಟುದಿಲ್ಲ ಮೇಣೆ ಎಲ್ಲ. ನೋಡಿ, ಸೋಳೆ ಎಲ್ಲ ಬಿಡಿಸಿ ಆದ ನಂತರ ಇದರ ಒಳಗಡೆ ಇರುವ ಬೀಜ ಎಲ್ಲ ತೆಗೆಯುವ. ಬೀಜ ಕೂಡ ಬಿಸಾಕ್ಲಿಕ್ಕಿಲ್ಲ, ಅದರಿಂದ ಎಲ್ಲ ರೆಸಿಪಿ ಮಾಡ್ಬೋದು. ಅಂದ್ರೆ ಈ ಬರ್ಕೆ ಸೋಳೆದ್ದು ಬೀಜ ಕೂಡ ತುಂಬಾ ಟೇಸ್ಟಿ ಆಗಿರ್ತದೆ. ನಾವು ಅದನ್ನು ಕೂಡ ಹಾಗೆ ತೆಗೆದಿಡ್ತೇವೆ. ಮಳೆಗಾಲಕ್ಕೆಲ್ಲ ಅದನ್ನ ಜಾಸ್ತಿ ಯೂಸ್ ಮಾಡ್ಬೋದು. ನೋಡಿ, ಹಲಸಿನ ಹಣ್ಣಿನ ಸೋಳೆ ಎಲ್ಲ ಬಿಡಿಸಿಟ್ಟಿದ್ದೇನೆ. ಕಲರ್ ನೋಡಿ ಹೇಗೆ ಉಂಟಂತ ಹೇಳಿ. ಇದನ್ನಿನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ಶೈಲಿಯಲ್ಲಿ ಹಲಸಿನ ಅಡ್ಡೆ ಮಾಡ್ತಾ ಇದ್ದೇನೆ. ನಾರ್ಮಲ್ ಆಗಿ ನಾವು ಹಲಸಿನ ಹಣ್ಣನ್ನ ರುಬ್ಬಿಕೊಂಡು ಹಾಕ್ತೇವೆ ಗಟ್ಟಿ ಮಾಡುವಾಗ. ಇಲ್ಲಿ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತೇನೆ. ಎಷ್ಟು ಚಿಕ್ಕದಾಗ್ತದೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಯ್ತು. ನೋಡಿ ಎಲ್ಲ ಸೋಳೆಯನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡಾಯ್ತು. ಇಷ್ಟು ಸಿಕ್ಕಿದೆ ನೋಡಿ. 2 ಲೋಟ ದೋಸೆ ಅಕ್ಕಿಯನ್ನ ಒಂದು 4 ರಿಂದ 5 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಒಳ್ಳೆ ನಂದಿದೆ ನೋಡಿ. ದೋಸೆ ಅಕ್ಕಿ ಊಟದಕ್ಕೆ ಯಾವ್ದು ಬೇಕಾದ್ರೂ ತಗೋಬಹುದು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ತಗೊಂಡಿದ್ದೇನೆ. ಇನ್ನು ನಾವು ಅಕ್ಕಿ ಮತ್ತೆ ಉಪ್ಪನ್ನ ಸೇರಿಸಿ ಒಟ್ಟಿಗೆ ನುಣ್ಣಗೆ ರುಬ್ಬುವ. ಸ್ವಲ್ಪ ಕೂಡ ನೀರು ಹಾಕೋದು ಬೇಡ. ನೋಡಿ, ಅಕ್ಕಿಯನ್ನ ನುಣ್ಣಗೆ ರುಬ್ಬಿ ಆಯ್ತು. ಸ್ವಲ್ಪ ಕೂಡ ನೀರು ಸೇರಿಸಿಲ್ಲ ನೋಡಿ. ಈ ತರ ನಾವು ನುಣ್ಣಗೆ ರುಬ್ಬೇಕು. ನಾನಿಲ್ಲೊಂದು 3/4 ಕಪ್ ಆಗುವಷ್ಟು ತೆಂಗಿನಕಾಯನ್ನ ತುರಿದಿಟ್ಕೊಂಡಿದ್ದೇನೆ ನೋಡಿ. ಅಂದ್ರೆ ಮೀಡಿಯಂ ಸೈಜ್ ನ ಅರ್ಧ ತೆಂಗಿನಕಾಯಿ ಉಂಟು. 3/4 ಕಪ್ ಆಗುವಷ್ಟು ಬೆಲ್ಲವನ್ನ ಪೆರೆಸಿಟ್ಟಿದ್ದೇನೆ. ಇದಂತ ಹೇಳಿದ್ರೆ ಅಕ್ಕಿ 2 ಲೋಟ ಉಂಟು. 2 ಲೋಟ ಅಕ್ಕಿಗೆ 3/4 ಲೋಟ ಆಗುವಷ್ಟು ಬೆಲ್ಲ ಇದೆ. 3/4 ಕಪ್ ಇದೆ, ಅಂದ್ರೆ 3/4 ಲೋಟದಷ್ಟು ಬೆಲ್ಲ ಇದೆ ಇದರಲ್ಲಿ. ತುರಿದಿಟ್ಟ ತೆಂಗಿನಕಾಯನ್ನ ಹಾಕೊಳ್ಳುವ. ಇನ್ನು ನಾವು ತುರಿದಿಟ್ಟಂತಹ ಬೆಲ್ಲ, ಹಾಗೇನೆ ಕಟ್ ಮಾಡಿದ ಹಲಸಿನ ಹಣ್ಣು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೊಂಡ್ರೆ ಆಯ್ತು. ಇವಾಗ ಇಷ್ಟು ಹಾಕೊಂಡೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನಾವು ನೀರು ಹಾಕದೆ ಗಟ್ಟಿಯಾಗಿ ಅಕ್ಕಿಯನ್ನು ರುಬ್ಬಿಕೊಂಡಿದ್ವಿ ನೋಡಿ, ಅದು ಇವಾಗ ಹದಕ್ಕೆ ಬರ್ತದೆ. ಅಂದ್ರೆ ಈ ಹಲಸಿನ ಹಣ್ಣು ಹಾಗೇನೆ ಬೆಲ್ಲ ನೀರು ಬಿಟ್ಕೊಳ್ತದೆ. ಇದು ಮಿಕ್ಸ್ ಮಾಡಿದ ಕೂಡಲೇ ನಾವು ಬೇಯಲಿಕ್ಕೆ ಇಡ್ಬೇಕು, ಇಲ್ಲದಿದ್ರೆ ಮತ್ತೆ ನೀರು ಬಿಡ್ತಾ ಹೋಗ್ತದೆ. ಈ ಹದಕ್ಕೆ ಬಂದ್ರೆ ಸಾಕು. ಇನ್ನು ನಾವು ಟೈಮ್ ಬಿಡ್ತಾ ಹೋದ ಹಾಗೆ ಇದು ನೀರು ಬಿಟ್ಕೊಳ್ತದೆ. ಇದನ್ನು ಎಲೆಗೆ ಹಾಕುವ. ಇದನ್ನೊಂದು ಎಲೆಗೆ ಹಾಕ್ತಾ ಬರುವ. ನಾನೊಂದು 2 ಸೌಟ ಆಗುವಷ್ಟು ಹಾಕೊಂಡೆ ಇದನ್ನು ಹಾಗೆ ಮುಚ್ಚಿಡುವ. ಬೇಗ ಇಡ್ತಾ ಹೋಗ್ಬೇಕು, ಇಲ್ಲದಿದ್ರೆ ಅದು ನೀರು ಬಿಟ್ಕೊಳ್ತಾ ಹೋಗ್ತದೆ. ನಾನಿಲ್ಲಿ ತೇಗದ ಎಲೆ ತಗೊಂಡು ಮಾಡ್ತಾ ಇದ್ದೇನೆ. ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೋಬಹುದು. ಎಲ್ಲ ಹಾಕಿ ಆಯ್ತು. ಇನ್ನೊಂದು 20 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿ. ಒಳ್ಳೆ ಬೆಂದಿದೆ ನೋಡಿ. ಒಂದು ಗಟ್ಟಿಯನ್ನು ನಿಧಾನಕ್ಕೆ ಬಿಡಿಸುವಾಗ ಒಳ್ಳೆ ಪರಿಮಳ ಬರ್ತಾ ಉಂಟು. ನಮಗೆ ತೇಗದ ಎಲೆಯದ್ದು ಪರಿಮಳ ಬರ್ತದೆ, ಹಾಗೆಯೇ ಹಲಸಿನ ಹಣ್ಣಿದ್ದು ಪರಿಮಳ ಎಲ್ಲ ಸೇರಿ ಚೆನ್ನಾಗಿ ಘಮ ಬರ್ತಾ ಉಂಟು. ಹೀಗೆ ಎಲೆಯಿಂದ ಹೀಗೆ ಚೆನ್ನಾಗಿ ಬಿಟ್ಟು ಬರ್ತದೆ ನೋಡಿ.
ಈ ಗಟ್ಟಿ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಮಾಡಿದ್ದೇವೆ. ಅಂದ್ರೆ ಇದರಲ್ಲಿ ನೋಡಿ ನಿಮಗೆ ಹಲಸಿನ ಹಣ್ಣೆಲ್ಲ ಹೀಗೆ ಮಧ್ಯ ಮಧ್ಯದಲ್ಲಿ ಸಿಗ್ತದೆ, ಈ ತರ ಸಿಗ್ತದೆ. ಕಲರ್ ಎಲ್ಲ ನೋಡಿ ಹೊರಗಡೆ ಕೆಂಪು ಕಾಣ್ತಾ ಉಂಟು, ಒಳಗಡೆ ಈ ತರ ಹಲಸಿನ ಹಣ್ಣು ನಾವು ತಿನ್ಬೇಕಾದ್ರೆ ಬಾಯಿಗೆ ಹಾಗೆ ಸಿಗ್ತಾ ಇರ್ತದೆ. ಭಾರಿ ಚಂದ ಕಾಣ್ತದೆ ನೋಡಿ. ಸ್ವಲ್ಪ ತುಪ್ಪ ಹಾಕೊಂಡು ಇದನ್ನ ಹಾಗೆ ತಿಂತ ಇರ್ಬೇಕು, ಅದರ ಮಜಾನೇ ಬೇರೆ. ಫ್ರೆಂಡ್ಸ್, ನೀವು ಕೂಡ ನೋಡಿದ್ರಲ್ಲ ಹಲಸಿನ ಹಣ್ಣ ಗಟ್ಟಿ ಯಾವ ರೀತಿ ಮಾಡೋದಂತ ಹೇಳಿ. ಅಂದ್ರೆ ನಾರ್ಮಲ್ ಆಗಿ ಮಾಡ್ಲಿಲ್ಲ, ಸ್ವಲ್ಪ ಡಿಫ್ರೆಂಟ್ ವಿಧಾನದಲ್ಲಿ ಮಾಡಿದ್ದೇನೆ. ಈ ರೆಸಿಪಿ ಇಷ್ಟ ಆದ್ರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೇನೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.